ಆನೇಕಲ್ ತಾಲೂಕಿನ ಮರಸೂರು ಗೇಟ್ ಬಳಿ ಇರುವ ಪಂಚವಟಿ ಯೋಗಾಶ್ರಮದಲ್ಲಿ ಇಂದು ಶಿವರಾತ್ರಿ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿನ ಶ್ರೀ ಓಂಕಾರೇಶ್ವರ ದೇವರಿಗೆ ಹಬ್ಬದ ಪ್ರಯುಕ್ತ ರುದ್ರಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕ ಮಾಡಲಾಯಿತು. ಸಾವಿರಾರು ಭಕ್ತಾದಿಗಳು ಮುಂಜಾನೆಯಿಂದಲೂ ಪಂಚವಟಿ ಯೋಗಾಶ್ರಮಕ್ಕೆ ಆಗಮಿಸಿ ದೇವರಿಗೆ ಇಷ್ಟಾರ್ಥ ಸಲ್ಲಿಸಿ ಆಶೀರ್ವಾದ ಪಡೆದರು. ಇದೇ ವೇಳೆ ಆಶ್ರಮದ ಟ್ರಸ್ಟಿ ರಾಧಾಕೃಷ್ಣ ಮಾತನಾಡಿ, ಕಳೆದ 10 ವರ್ಷಗಳಿಂದ ಪಂಚವಟಿ ಯೋಗಾಶ್ರಮದಲ್ಲಿ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ನಮ್ಮ ಸನಾತನ ಧರ್ಮ ಮರೆಯಾಗುತ್ತಿರುವ ಕಾಲಘಟ್ಟದಲ್ಲಿ ಯಾವುದೇ ಪಕ್ಷಭೇದ ಹಾಗೂ ಜಾತಿ ಭೇದ ಇಲ್ಲದೆ ಹಬ್ಬವನ್ನ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಸೇರಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಭಕ್ತಾದಿಗಳು ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲರೂ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ ಎಂದರು. ಆಶ್ರಮದ ಮೇಲ್ವಿಚಾರಕರಾದ ಕೆ ಆನಂದ್ ಮಾತನಾಡಿ, ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬರುವ ಭಕ್ತಾದಿಗಳಿಗೆ ಶ್ರೀ ಓಂಕಾರೇಶ್ವರ ಲಿಂಗಕ್ಕೆ ಅಭಿಷೇಕ ಮಾಡಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಭಕ್ತರು ಲಿಂಗಕ್ಕೆ ಭಕ್ತಿಯಿಂದ ಬಿಲ್ವಪತ್ರೆ ಹಾಗೂ ಹಾಲು ಸಮರ್ಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸಲಾಗುವುದು. ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ನಾರಾಯಣಗೌಡ, ಸಿ ಆನಂದ್, ಪ್ರಸಾದ್, ಮಹದೇಶ್, ಮಂಜುನಾಥ್, ಚಂದ್ರಪ್ಪ ಮತ್ತು ಅಶ್ವಿನಿ ಕುಮಾರಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು.
जगत्पिताय च जगत्पिताय जगत्पिताय कृष्णाय कृष्णाय गोविंदाय गोविंदाय नमो नमः। नमो नमः। ಕನ್ನಡ ಸ್ವಲ್ಪ ಹಿಂದಕ್ಕೆ ಹೋಗು. ಮೊದಲನೇದಾಗಿ ಎಲ್ಲ ನಾಡಿನ ಎಲ್ಲ ಸಮಸ್ತ ಜನರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯವನ್ನು ಕೋರ್ತೇವೆ ಈ ಮೂಲಕ. ಇವತ್ತು ನಮ್ಮ ಆನೇಕಲ್ನ ಮರ್ಸೂರು ಗೇಟ್ನಲ್ಲಿರ್ತಕ್ಕಂಥ ಪಂಚವಟಿ ಯೋಗಾಶ್ರಮದಲ್ಲಿ ಒಂದು 10 ವರ್ಷದಿಂದ ಇವತ್ತು 11ನೇ ವರ್ಷ. ಇವತ್ತು 10 ವರ್ಷದಿಂದ ನಿರಂತರವಾಗಿ ಈ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ. ಇದು 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಭಾಳ ಅದ್ಧೂರಿಯಾಗಿ ಬಂದಂಥ ಭಕ್ತಾದಿಗಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಪ್ರಸಾದ ವಿನಿಯೋಗ, ಹಾಗೆ ರಾತ್ರಿ ಸಂಜೆಗೆ ಒಂದು 5 ರಿಂದ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆನೇಕಲ್ಲಿಂದ ಬರ್ತಕ್ಕಂಥ ನಮ್ಮ ಯತಿರಾಜರವರಿಂದ ಕೀರ್ತನೆಗಳು, ಹಾಗೆ ಇನ್ನೂ ಅನೇಕ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪ ಅಂದರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಸನಾತನ ಧರ್ಮ ಮತ್ತು ಧರ್ಮ ಮರೆಯಾಗ್ತಾ ಇರತಕ್ಕಂಥ ಕಾಲಘಟ್ಟದಲ್ಲಿ ನಾವೊಂದು ವಿನೂತನವಾದ ವಿಶೇಷವಾದ ಪ್ರಯತ್ನವನ್ನು ಒಂದು 10-11 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ಭಾಳಷ್ಟು ಜನ ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲಿ ಯಾವುದೇ ಜಾತಿ ಮತ ಪಕ್ಷಭೇದ ಎಲ್ಲ ಬಿಟ್ಟು ನಾವೆಲ್ಲ ಒಟ್ಟಿಗೆ ಸೇರಿ, ಯಾವುದು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಏನೂ ಇಲ್ಲ, ಇಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಎಲ್ಲ ಸ್ನೇಹಿತರು ಮತ್ತು ಭಾಳಷ್ಟು ನಮ್ಮ ಇಲ್ಲಿ ನಿರಂತರವಾಗಿ ಕಷ್ಟಪಡ್ತಕ್ಕಂಥ ವ್ಯವಸ್ಥೆ ಇದೆ. ಇಲ್ಲಿ ಸ್ನೇಹಿತರು ಎಲ್ಲ ಸಮಾನ ಮನಸ್ಕರು ಕೂಡ್ಕೊಂಡಿಲ್ಲಿ ಇವತ್ತು ಎಲ್ಲ ದೇವರಿಗೆ ಬೆಳಗ್ಗೆ ಅಭಿಷೇಕದಿಂದ ಹಿಡಿದು ಸಾಧಾರಣ ಈಗ ಆಲ್ರೆಡಿ ನನ್ನ ಮಾಹಿತಿ ಪ್ರಕಾರ ಒಂದು 700-800 ಜನ ಆಲ್ರೆಡಿ ಅಭಿಷೇಕ ಆಗಿದೆ. ಈಗ ಇನ್ನೂ ಸಂಜೆ ತನಕ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರೋರಿದ್ದಾರೆ. ಬಂದು ಇಲ್ಲಿ ಭಗವಂತನ ದರ್ಶನ ಮಾಡಿ ನಮ್ಮ ಓಂಕಾರೇಶ್ವರ ದೇವರಿಗೆ ಅಭಿಷೇಕವನ್ನು ಮಾಡಿ ಅವರ ಸಕಲ ಅಭೀಷ್ಟಗಳನ್ನು ನೆರವೇರಿಸ್ಕೊಂಡು, ಹಾಗೆ ರೈತಾಪಿ ವರ್ಗಕ್ಕೆ ಚೆನ್ನಾಗಿ ಮಳೆ ಬೆಳೆ ಆಗಬೇಕು, ಗೋ ಶಕ್ತಿ ಉಳಿಬೇಕು, ಹಾಗಾಗಿ ನಮ್ಮ ಹಿಂದೂ ಧರ್ಮ ಉಳಿಬೇಕು. ಹಾಗಾಗಿ ಇದಕ್ಕೊಂದು ನಾವು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಾಧ್ಯವಾದಷ್ಟು ಜನ ಸಾಧ್ಯವಾದಷ್ಟು ಬನ್ನಿ ಭಗವಂತನ ದರ್ಶನ ಮಾಡಿ ಆ ಭಗವಂತನ ದರ್ಶನ ಕೃಪೆಗೆ ಪಾತ್ರ ಆಗಬೇಕಂತ ಕೋರ್ತಾ, ಈ ಮಗದೊಮ್ಮೆ ಇಲ್ಲಿ ಎಲ್ಲ ಸುಮಾರು 8-10 ದಿವಸದಿಂದ ನಿರಂತರವಾಗಿ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಬಂದು ನಿಂತು ಎಲ್ಲ ಸೇವೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ವರ್ಗಕ್ಕೆ ಅನಂತ ಧನ್ಯವಾದಗಳನ್ನ ಹೇಳ್ತಾ ಶುಭಾಶಯಗಳನ್ನ ತೀರ್ತೀನಿ. ಮಹಾಶಿವರಾತ್ರಿ ಹಬ್ಬದ ಎಲ್ರಿಗೂ ಶುಭಾಶಯಗಳು. ಹಾಗೆಯೇ 11ನೇ ವರ್ಷದ ಮಹಾಶಿವರಾತ್ರಿ ಪಂಚವಟಿ ಯೋಗ ಕೇಂದ್ರದಲ್ಲಿ ನಡೀತಾ ಇದೆ, ಅದ್ಧೂರಿಯಾಗಿ ನಡೀತಾ ಇದೆ. ಅದರಲ್ಲಿ ನಮ್ಮೆಲ್ಲ ಸ್ನೇಹಿತರು ಒಗ್ಗೂಡಿ ಶ್ರಮಪಟ್ಟು ಮಾಡ್ತಾಯಿದ್ದಾರೆ. ತಿರುಗಿ ಎಲ್ಲ ಬರ್ತಾ ಇರೋಂಥ ಭಕ್ತಾದಿಗಳಿಗೆ ಇಲ್ಲಿ ವಿಶೇಷವಾಗಿ ಪಂಚವಟಿಯಲ್ಲಿ ಅಭಿಷೇಕ ವ್ಯವಸ್ಥೆ ಇದೆ, ಎಲ್ಲೂ ಕೂಡ ಇಲ್ಲ. ಓಂಕಾರೇಶ್ವರ ಲಿಂಗಕ್ಕೆ ಇಲ್ಲಿ ಅಭಿಷೇಕ ಎಲ್ಲ ಬರೋಂಥ ಭಕ್ತಾದಿಗಳಿಗೆ ಅವಕಾಶ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಪ್ರಸಾದ ವಿನಿಯೋಗ ತಿರುಗಿ 6 ರಿಂದ 11 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇದೆ. ಅದ್ರ ಜೊತೆಗೆ ಇಲ್ಲಿ ಪರಿಸರ ತುಂಬ ಚೆನ್ನಾಗಿದೆ, ಆಯುರ್ವೇದಿಕ್ ಗಿಡಗಳು ಮತ್ತು ತುಂಬ ಒಳ್ಳೆಯ ಪರಿಸರ ಇದೆ. ಇದನ್ನೆಲ್ಲದನ್ನು ಇಲ್ಲಿರೋಂಥ ಸುತ್ತಮುತ್ತ ಇರುವಂಥ ಜನಗಳು ಉಪಯೋಗಿಸ್ಕೊಳ್ಬೇಕು. ಇಲ್ಲಿ ಓಂಕಾರೇಶ್ವರ ತುಂಬ ವಿಶೇಷವಾಗಿ ಇರುವಂಥ ದೇವರು. ಇಲ್ಲಿ ಬರೋಂಥ ಭಕ್ತಾದಿಗಳು ತುಂಬಾ ಒಳ್ಳೆಯದಾಗಿದೆ. ಆ ನಂಬಿಕೆ ಇರೋರು ತುಂಬ ಸೋಮವಾರ ಎಲ್ಲ ಭಕ್ತಾದಿಗಳು ಸುಮಾರು ಜನ ಬರ್ತಾ ಇರ್ತಾರೆ. ಇನ್ನು ಮುಂದೇನೂ ಕೂಡ ಇಲ್ಲಿ ಬಂದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇಲ್ಲಿ ರೈತರೆಲ್ಲ ಸುಮಾರು ನಮ್ಗೆ ಹೂವೆಲ್ಲ ಕೊಡ್ತಾಯಿದ್ದಾರೆ. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಿಗಲಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಓಂಕಾರೇಶ್ವರ ಶಿವನಲ್ಲಿ ಕೋರ್ಕೊಳ್ತಾ ಇದ್ವಿ. ಅವರು ಅಲ್ಲ, ನಾವು ಇಲ್ಲಿ ಈ ಓಂಕಾರೇಶ್ವರ ಮಿತ್ರ ಮಂಡಳಿಯಿಂದ ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೆಯದಾಗಲಿ, ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಲಿ, ಮತ್ತು ಇದೇ ರೀತಿ ನಮ್ಮ ಹಿಂದೂ ಧಾರ್ಮಿಕ ಹಬ್ಬವನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲು ಎಲ್ರಿಗೂ ಒಳ್ಳೆ ಶುಭವಾಗಲಿ. ಪಂಚವಟಿ ಯೋಗಾಶ್ರಮ ಮರ್ಸೂರು ಗೇಟು ಈ ಬಾರಿ ಪಂಚವಟಿ ಯೋಗಾಶ್ರಮದಲ್ಲಿ 11ನೇ ವರ್ಷದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸ್ತಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಯತಿರಾಜರಿಂದ ಇದು ಸಂಕೀರ್ತನೆಗಳು ಇದೆ. ಸಂಜೆ ರಾತ್ರಿ 11 ಗಂಟೆವರೆಗೂ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು
ಇದೊಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ಶುಭಾಶಯಗಳು. ಶುಭವಾಗಲಿದೆ ಮಹಾಶಿವರಾತ್ರಿಯಿಂದ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮರ್ಸೂರು ಗೇಟು ಪಂಚವಟಿ ಯೋಗ ಕೇಂದ್ರದಲ್ಲಿ ಮಹಾಶಿವರಾತ್ರಿಯನ್ನು 11ನೇ ವರ್ಷದ ಶಿವರಾತ್ರಿ ಹಬ್ಬವನ್ನು ಭಾರಿ ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದೀರಿ. ಮಾನ್ಯ ಎಲ್ಲ ರೈತ ಬಾಂಧವರಿಗೂ ಶುಭಾಶಯ. ನನ್ನ ಹೆಸರು ಶ್ರಾವ್ಯಾಸಿ. ನಾನು ಇಂದು ನೀವು ನೋಡ್ತಿದ್ದೀರಾ ಪಂಚವಟಿ ಯೋಗ ಕೇಂದ್ರ. ಇಲ್ಲಿ ಸುಮಾರು 11 ವರ್ಷಗಳಿಂದ ಶಿವರಾತ್ರಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ವರ್ಷವೂ ಒಂದಾದ್ರ ಮೇಲೆ ಒಂದು ತುಂಬ ಚೆನ್ನಾಗಿ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಕ್ಷೀರಾಭಿಷೇಕ ಇತ್ಯಾದಿ ಎಲ್ಲ ಇರುತ್ತೆ. ಈಗ ನೀವು ನೋಡ್ತಿದ್ದೀರಾ ಎಷ್ಟೊಂದೆಲ್ಲ ಜನ ಬಂದಿದ್ದಾರೆ. ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೇ ಇದ್ದಾರೆ. ಅವರಿಗೆ ಅಷ್ಟು ಕುತೂಹಲದಿಂದ, ಅಷ್ಟು ಪ್ರೀತಿಯಿಂದ ಇಲ್ಲಿನ ದೇವರನ್ನು, ಈ ಶಿವನನ್ನು ನೋಡೋದಕ್ಕೆ, ಪರಿಸರವನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಶಿವರಾತ್ರಿ ಅಂದರೆ ಸುಮಾರು ಎಲ್ಲರಿಗೂ ಇಷ್ಟ. ಸಾವಿರದ ಮೇಲೆಲ್ಲ ಜನ ಬರ್ತಾ ಇರ್ತಾರೆ. ಇಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಡು, ಭಜನೆ, ಕೀರ್ತನೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಕೀರ್ತನೆಗಳಂತೂ ತುಂಬ ನನಗೆ ತುಂಬ ಇಷ್ಟ. ನಾನು ಸತತ 7-6 ವರ್ಷದಿಂದ ಇಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆಗೆ ಇದ್ದೇನೆ. ಪ್ರತಿ ವರ್ಷವೂ ಶಿವರಾತ್ರಿ ತುಂಬ ಭರ್ಜರಿಯಾಗಿ ಅದ್ಭುತವಾಗಿ ನಡೆಯುತ್ತದೆ. ಧನ್ಯವಾದ. ಹಾಂ, ಬೇಡ್ಕೊಂಡಿದ್ದೀವಿ. ಅದು ನಮ್ಮ ಅಮ್ಮನಿಗೆ ಒಂಚೂರು ಹೆಲ್ತ್ ಇಶ್ಯೂಸ್ ಇತ್ತು, ಹುಷಾರಿಲ್ಲ. ಅದಕ್ಕೋಸ್ಕರ ನಾನು ಬೇಡ್ಕೊಂಡಿದ್ದೀನಿ. ಎಲ್ಲ ಈಗ ಆ ಶಿವಪ್ಪ ಬೇಡ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ, ಕೈ ಬಿಡಲ್ಲ ಅನ್ನೋ ನಂಬಿಕೆ ನಮಗೂ ಇದೆ. ಇದು ಮತ್ತೆ ಮುಂದೇನೂ ಇರುತ್ತೆ. ನಮ್ಮಮ್ಮ ಬೇಗ ಹುಷಾರಾಗಿ ಬರ್ತಾರೆ ಅಂತೇಳಿ ನಾನು ಬೇಡ್ಕೊಂಡಿದ್ದೀನಿ.